ನಮಸ್ಕಾರ. ಬೆಳಗಿನ ವಿಡಿಯೋಗೆ ಬಹಳಷ್ಟು ಜನ ಕೆಲವು ಕಾಮನ್ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಐ ಥಾಟ್ ಲೆಟ್ ಮೀ ರೆಸ್ಪಾಂಡ್ ಟು ದ್ಯಾಟ್. ನಂಬರ್ 1, ಬಗಲಾಮುಖಿ ಫೋಟೋ ನಮ್ಮ ಹತ್ರ ಇಲ್ಲ, ನಾವೇನು ಮಾಡಬಹುದು ಅಂತ. ಆನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಹತ್ರನೂ ಬಗಲಾಮುಖಿ ಫೋಟೋ ಇಲ್ಲ. ದೇವ್ರ ಮನೇಲಿ ನಾನು ಫೋಟೋ ಇಟ್ಟಿಲ್ಲ ಬಗಲಾಮುಖಿದು. ನಾನೇನು ಮಾಡ್ತೀನಿ, ನಾನು ಗೂಗಲಿಂದ ಒಂದು ಬಗಲಾಮುಖಿದು ಫೋಟೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ಗೋ ಹೆಡ್ ಆ್ಯಂಡ್ ಯೂಸ್ ಅ ಫೋಟೋಗ್ರಾಫ್ ಫ್ರಮ್ ಗೂಗಲ್. ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ನಿಮ್ಮ ಗ್ಯಾಲರಿಗೆ ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ರಾಕ್ಷಸನ ನಾಲಿಗೆನ ಹಿಡ್ಕೊಂಡ್ರು ಅಂತ. ಆಮೇಲೆ ಪೀತವರ್ಣ ಅಂದರೆ ಅರಿಶಿನ ಬಣ್ಣದ ಸೀರೆಯನ್ನು ಉಟ್ಟಿರೋ ತಾಯಿನೇ ಬಗಲಾಮುಖಿ. ನೀವು ಗೂಗಲ್ ಮಾಡಿದ್ರೆ ಕಾಣುತ್ತೆ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಲ್ಯಾಪ್ಟಾಪಲ್ಲಾಗಲಿ ಫೋನಲ್ಲಾಗಲಿ. ಪ್ಲೀಸ್ ಡೌನ್ಲೋಡ್. ಇನ್ನೊಂದು ಪ್ರಶ್ನೆ, ಆ್ಯಂಡ್ ಬಹಳ ಮುಖ್ಯವಾದ ಪ್ರಶ್ನೆ, ಹೇಗೆ ಪೂಜೆ ಮಾಡೋದು? ಇದಕ್ಕೆ ನಾನೊಂದು ಜೆನ್ರಿಕ್ ಆನ್ಸರ್ ಕೊಡ್ತೀನಿ, ವಿಚ್ ವಿಲ್ ಆಲ್ಸೋ ಹೋಲ್ಡ್ ಗುಡ್ ಫಾರ್ ದಿಸ್ ಪೂಜೆ. ಯಾವುದೇ ಪೂಜೆಗಳಾಗಲಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸಿಂದ, ಯೂಟ್ಯೂಬಿಂದ ಎಲ್ಲ ನೋಡಿಕೊಂಡು ಮಾಡೋದು ತುಂಬ ತಪ್ಪು. ಬಹಳಷ್ಟು ಜನ ಆ ಅಭ್ಯಾಸಕ್ಕೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾಕೆಂದರೆ ನಮ್ಮ ಪದ್ಧತಿ ಪ್ರಕಾರ, ನಮ್ಮ ಪೂರ್ವಜರು ಅವರು ಮಾಡ್ತಾ ಇದ್ದಿದ್ದು ಪೂಜೆಗಳು, ಮನೆಯಲ್ಲಿ ಮಾಡ್ತಾ ಇದ್ದಿದ್ದು ಪೂಜೆಗಳು, ಆ ಪದ್ಧತಿಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ನಿಮ್ಮ ಪೂರ್ವಜರು ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿ ಏನಿದೆ ಅದ್ರ ಪ್ರಕಾರನೇ ಪ್ರತಿಯೊಂದು ದೇವರಿಗೂ ಅದೇ ಪ್ರಕಾರನೇ ಪೂಜೆ ಮಾಡಿ. ನಿಮ್ಮ ಇಷ್ಟ ದೈವ ಆಗಲಿ, ಮತ್ತೊಂದಾಗಲಿ, ಈಗ ಬಗಲಾಮುಖಿಗಾಗಲಿ, ಪ್ರತಿಯೊಂದು ದೇವರಿಗೂ ಅದೇ ಥರನೇ ಪೂಜೆ ಮಾಡಬೇಕು. ಯಾರೋ ಹೇಳಿದ್ರು ಅಂತ ಒಂದು ಡಿಫ್ರೆಂಟ್ ವೇನಲ್ಲೆಲ್ಲ ಮಾಡೋದು ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ಈಸ್ ನಾಟ್ ರೈಟ್. ಅನ್ಲೆಸ್ ನಿಮ್ಮ ಗುರುಗಳು ಬಂದು ಪದ್ಧತಿನ ಚೇಂಜ್ ಮಾಡಿದ್ರೆ, ಪದ್ಧತಿನಲ್ಲಿ ಒಂದು ಬದಲಾವಣೆನ ತಂದರೆ ಮಾತ್ರ ನಿಮ್ಮ ಪದ್ಧತಿಗಳನ್ನ ನೀವು ಚೇಂಜ್ ಮಾಡ್ಕೋಬೇಕು. ಅದರ್ವೈಸ್ please follow what your ancestors have followed since the beginning. ಮತ್ತು ಇನ್ನೊಂದು, ಬಹಳಷ್ಟು ಜನ ಬಗಲಾಮುಖಿ ಮಂತ್ರನ ರೀಲ್ಸಲ್ಲಾಗಲಿ ಮತ್ತೊಂದರಲ್ಲಾಗಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಂಚೆನೇ ನನ್ನ ವಿಡಿಯೋಲಿ ಹೇಳಿದ ಹಾಗೆ, ಇದು ಸಾಧಾರಣವಾದ ಮಂತ್ರ ಅಲ್ಲ. ಇದನ್ನು ಗುರುಗಳ ಸ್ಥಾನದಲ್ಲಿ ನಿಂತವರು ಮಾತ್ರ ಸಿದ್ಧಿ ಕೊಡಬೇಕಾಗಿರುವಂಥ ಮಂತ್ರ. ಸೊ ನಿಮಗೆ ಅವರು ಗುರುಗಳ ಸ್ಥಾನದಲ್ಲಿ ಇದ್ದರೆ ಮಾತ್ರ ಆ ಮಂತ್ರನ ನೀವು ತಗೊಂಡು ಅವರಿಂದ ಸಿದ್ಧಿ ಪಡೆದು ಸಾಧನೆಗೆ ಯೂಸ್ ಮಾಡ್ಬೋದೇ ಹೊರತು ಅದರ್ವೈಸ್ ದಯವಿಟ್ಟು ಗುರುಗಳ ಸಿದ್ಧಿ ಇಲ್ಲದೆ ಈ ಜಪನ ಮಾಡೋಕ್ಕೆ ಹೋಗಬೇಡಿ. ಐ ಆಮ್ ರಿಪೀಟಿಂಗ್ ಇಟ್. ಗುರುಗಳ ಸಿದ್ಧಿ ಆಗಿಲ್ಲದೆ ಹೋದರೆ ಬಗಲ್ಮುಖಿ ಅಮ್ಮನ ಜಪನ ಮಾಡಬೇಡಿ. ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ ಶಾರ್ಟ್ಸ್ ನೋಡಿಕೊಂಡು, ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ಪ್ಲೀಸ್ ಮಾಡಬೇಡಿ. ಇದು ಆ ಥರ ಮಂತ್ರ ಅಲ್ಲ. ಫಾರ್ ಎಕ್ಸಾಂಪಲ್, ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ ಹಾಗೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಜಪ ಮಂತ್ರಕ್ಕೆ ಗುರುವಿನ ಅವಶ್ಯಕತೆ ಇಲ್ಲ. ಇದನ್ನು ಯಾರಿಗೆ ಬೇಕಾದರೂ ಹೇಳ್ಕೊಡ್ಬೋದು. ಆದರೆ ಬಗಲಾಮುಖಿ ಮಂತ್ರ ಇದೆಯಲ್ಲ, ಆ ಥರ ಮಂತ್ರಗಳಿಗೆ ಗುರುಗಳ ಸಿದ್ಧಿ ಪಡೆಯೋದು ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಗೊತ್ತಿಲ್ಲದೆ ಸುಮ್ಮನೆ ಎಲ್ಲೋ ವಿಡಿಯೋ ನೋಡಿಬಿಟ್ರಿ ಅಂತ ಜಪ ಮಾಡಬೇಡಿ. ಓಕೆ, ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ಸ್. ಟೇಕ್ ಕೇರ್. ಲವ್ ಯು ಆಲ್.